ಮಹಾವಿಷ್ಣು ನಿಜವಾಗಿಯೂ 4 ತಿಂಗಳು ಯೋಗ ನಿದ್ರೆಯಲ್ಲಿದ್ರೆ ಈ ಬ್ರಹ್ಮಾಂಡವನ್ನ ಯಾರು ಕಾಪಾಡ್ತಾರೆ? ವಿಷ್ಣು ಯೋಗ ನಿದ್ರೆಯಲ್ಲಿದ್ದಾಗ ಯಾಕೆ ಭಾರತದಲ್ಲಿ ಜಾಸ್ತಿ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ? ಕಳೆದ ವಿಡಿಯೋದಲ್ಲಿ ನಾವು ದೇವಶಯನಿ ಏಕಾದಶಿ ಮತ್ತೆ ಚತುರ್ಮಾಸದ ಬಗ್ಗೆ ಮಾತಾಡಿದ್ವಿ. ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾರೆ, ಚತುರ್ಮಾಸ ಶುರುವಾಗುತ್ತೆ, ಋಷಿ ಮುನಿಗಳು ಪ್ರಯಾಣವನ್ನ ನಿಲ್ಲಿಸ್ತಿದ್ರು. ಯಾಕೆ ಈ 4 ತಿಂಗಳು ಇಷ್ಟು ವಿಶೇಷ ಅಂತ ಕೂಡ ನೋಡಿದ್ವಿ. ಆದ್ರೆ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಇತ್ತು. ಮಹಾವಿಷ್ಣು ನಿಜವಾಗಿಯೂ 4 ತಿಂಗಳು ಯೋಗ ನಿದ್ರೆಯಲ್ಲಿದ್ರೆ ಈ ಬ್ರಹ್ಮಾಂಡವನ್ನ ಯಾರು ನಡೆಸ್ತಾರೆ? ಮೊದಲಿಗೆ ನನಗೂ ಅನಿಸ್ತು ಇದಕ್ಕೆ ಉತ್ತರ ತುಂಬಾ ಸಿಂಪಲ್ ಆಗಿರ್ಬೋದು ಅಂತ. ಆದ್ರೆ ಇದಕ್ಕೆ ಉತ್ತರನ ಹುಡುಕ್ತಾ ಹೋದಾಗ ನನಗೆ ಇನ್ನೊಂದು ವಿಚಿತ್ರ ವಿಷಯ ಗೊತ್ತಾಯ್ತು. ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾರೆ ಅನ್ನೋ ಅದೇ 4 ತಿಂಗಳಲ್ಲಿ ಭಾರತದ ಅತಿ ಹೆಚ್ಚು ಹಬ್ಬಗಳು ಬರುತ್ತೆ. ಗುರು ಪೂರ್ಣಿಮಾ, ಶ್ರಾವಣ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಪಿತೃಪಕ್ಷ, ನವರಾತ್ರಿ, ದೀಪಾವಳಿ. ಹೀಗೆ ಒಂದ್ ನಿಮಿಷ, ಇದೆಲ್ಲ ಕೋಇನ್ಸಿಡೆನ್ಸಾ ಅಥವಾ ಇದ್ರ ಹಿಂದೆ ಯಾವುದಾದ್ರೂ ಕನೆಕ್ಷನ್ ಇದೆಯಾ? ಅಷ್ಟೇ ಅಲ್ಲ, ನೀವು ಅಬ್ಸರ್ವ್ ಮಾಡಿ, ಈ 4 ತಿಂಗಳಲ್ಲಿ ಲಕ್ಷಾಂತರ ಜನ ತಮ್ಮ ಲೈಫ್ ಸ್ಟೈಲ್ ಕೂಡ ಬದಲಾಯಿಸ್ಕೊಳ್ತಾರೆ. ಕೆಲವರು ನೆಲದ ಮೇಲೆ ಮಲಗ್ತಾರೆ, ಕೆಲವರು ಆಹಾರಗಳನ್ನ ಬಿಡ್ತಾರೆ, ಕೆಲವರು ಪ್ರತಿದಿನ ಜಪ ಮಾಡ್ತಾರೆ. ಇದೆಲ್ಲ ಯಾಕೆ? ಇದರಿಂದ ಏನು ಉಪಯೋಗ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ನನಗ್ ಸಿಕ್ಕ ಕತೆ ನಾನು ಊಹಿಸಿದ್ದಕ್ಕಿಂತ ತುಂಬಾನೇ ಚೆನ್ನಾಗಿದೆ. ನಮಸ್ಕಾರ, ನಾನು ಅಪೂರ್ವ. ಸಿಂಪ್ಲಿ ಸಂಪೂರ್ಣವಾಗಿ ನಿಮಗೆಲ್ಲ ಸ್ವಾಗತ. ಈ ಚಾನೆಲ್ನಲ್ಲಿ ನಾನು ಕೇವಲ ಕತೆಗಳು ಮಾತ್ರ ಹೇಳೋದಿಲ್ಲ. ನಮ್ಮ ಸಂಸ್ಕೃತಿ, ಪುರಾಣಗಳು, ದೇವಸ್ಥಾನಗಳು ಮತ್ತೆ ಆಚರಣೆಗಳ ಹಿಂದೆ ಇರುವಂತಹ ಕತೆಗಳನ್ನ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಈ ತರದ ಕಂಟೆಂಟ್ ನಿಮ್ಗಿಷ್ಟ ಅಂದ್ರೆ ಈಗಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ವಿಷ್ಣು ಯೋಗ ನಿದ್ರೆಗೆ ಹೋದ್ಮೇಲೆ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ ನನಗೆ ಸಿಕ್ಕ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಟ್ರೆಡಿಷನ್. ಭಾರತದ ಅನೇಕ ವೈಷ್ಣವ ಸಂಪ್ರದಾಯಗಳಲ್ಲಿ ಒಂದು ಸುಂದರವಾಗಿರೋ ನಂಬಿಕೆ ಇದೆ. ವಿಷ್ಣು ಯೋಗ ನಿದ್ರೆಗೆ ಹೋದ ಮೇಲೆ ಈ 4 ತಿಂಗಳು ಬೇರೆ ಬೇರೆ ದೇವರು ಮತ್ತೆ ದೇವತೆಗಳು ತಮ್ಮ ತಮ್ಮ ಸಮಯದಲ್ಲಿ ಈ ಬ್ರಹ್ಮಾಂಡದ ಧರ್ಮದ ಚಕ್ರ ಮುಂದುವರಿಯೋ ಹಾಗೆ ವಿಶೇಷ ಪಾತ್ರವನ್ನ ವಹಿಸ್ತಾರೆ. ಅದರಲ್ಲಿ ಮೊದಲಿಗೆ ಬರೋದೆ ಗುರು ಪೂರ್ಣಿಮಾ. ವಿಷ್ಣು ಯೋಗ ನಿದ್ರೆಗೆ ಹೋದ ಕೆಲವೇ ದಿನಗಳಲ್ಲಿ ನಾವು ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ. ಜ್ಞಾನ ಇಲ್ಲದೆ ಜೀವನಕ್ಕೆ ದಿಕ್ಕೇ ಇಲ್ಲ ಅನ್ನೋ ನೆನಪು. ಅದರ ನಂತರ ಬರೋದು ಶ್ರಾವಣ. ಇಡೀ ತಿಂಗಳು ದೇಶಾದ್ಯಂತ ಶಿವನ ಆರಾಧನೆ ಮಾಡ್ತಾರೆ. ಅಭಿಷೇಕ, ಸೋಮವಾರದ ವ್ರತ, ಎಲ್ಲೆಲ್ಲೂ ಓಂ ನಮಃ ಶಿವಾಯ. ಶ್ರಾವಣ ಮುಗಿಯೋಷ್ಟ್ರಲ್ಲಿ ಭಾದ್ರಪದ ಬರುತ್ತೆ. ಮತ್ತೆ ಕೃಷ್ಣ ಜನ್ಮಾಷ್ಟಮಿ. ಧರ್ಮ ಅಂದ್ರೆ ಏನು, ಜೀವನವನ್ನ ನಾವ್ ಹೇಗ್ ನಡೆಸ್ಬೇಕು ಅನ್ನೋದನ್ನ ನೆನಪಿಸೋ ಕೃಷ್ಣ. ಆಮೇಲೆ ಮನೆ ಮನೆಗೂ ಬರೋ ಗಣಪತಿ. ವಿಘ್ನಗಳನ್ನ ದೂರ ಮಾಡಿ ಹೊಸ ಆರಂಭಕ್ಕೆ ಆಶೀರ್ವಾದ ಕೊಡೋ ಗಣೇಶ. ನಂತರ ಪಿತೃಪಕ್ಷ. ನಮ್ಮನ್ನ ಈ ಜಗತ್ತಿಗೆ ತಂದ ನಮ್ಮ ಪೂರ್ವಜರನ್ನ ನೆನಪಿಸ್ಕೊಳ್ಳುವಂತಹ ಒಂದು ಸಮಯ, ಅವರ ಆಶೀರ್ವಾದ ಕೇಳುವಂತಹ ಸಮಯ. ಅದರ ನಂತರ ನವರಾತ್ರಿ. ದುರ್ಗೆಯ ಶಕ್ತಿ, ಕೆಟ್ಟದರ ಮೇಲೆ ಒಳ್ಳೆದರ ವಿಜಯ ಅಂತ ನೆನಪು ಮಾಡುವಂಥದ್ದು. ಮತ್ತೆ ದೀಪಾವಳಿ, ಲಕ್ಷ್ಮೀ ಪೂಜೆ, ಮನೆಗಳೆಲ್ಲ ಸ್ವಚ್ಛತೆ, ಬೆಳಕು, ಸಮೃದ್ಧಿ ತುಂಬಿ ಹರಿಯುವಂತ ಸಮಯ. ಕೆಲವು ಸಂಪ್ರದಾಯಗಳಲ್ಲಿ ಈ ಅವಧಿಯ ಕೊನೆಯ ಭಾಗವನ್ನ ಕುಬೇರನ ಆರಾಧನೆಯ ಜೊತೆ ಸೇರಿಸಿ ಕೂಡ ಆಚರಿಸ್ತಾರೆ. ಮತ್ತೆ ಈ ಸಂಪೂರ್ಣ ದೈವಿಕ ಚಕ್ರದ ಕೊನೆಯಲ್ಲಿ ದೇವ ಉತ್ಥಾನಿ ಏಕಾದಶಿ ಬರುತ್ತೆ. ಮಹಾವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರ ಆಗ್ತಾರೆ. ಹೀಗೆ ಈ ಚತುರ್ಮಾಸದ 4 ತಿಂಗಳಲ್ಲಿ ಒಂದರ ನಂತರ ಇನ್ನೊಂದು ಹಬ್ಬಗಳು ಬರ್ತಾನೆ ಇರುತ್ತೆ. ಅದನ್ನ ನಾವೆಲ್ಲ ವಿಜೃಂಭಣೆಯಿಂದ ಆಚರಿಸ್ತೀವಿ. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಹಬ್ಬಗಳ ಆಚರಣೆ ಏನೋ ಸರಿ, ಆದ್ರೆ ನಾವ್ ಯಾಕೆ ನಮ್ಮ ಜೀವನ ಶೈಲಿಯನ್ನ ಈ ಸಮಯದಲ್ಲಿ ಬದಲಾಯಿಸ್ಕೊಳ್ಬೇಕು? ಕೆಲವರು ನೆಲದ ಮೇಲೆ ಮಲಗ್ತಾರೆ, ಕೆಲವರು ಆಹಾರದಲ್ಲಿ ನಿಯಮನ ಯಾಕೆ ಮಾಡ್ಕೊಳ್ತಾರೆ? ಮೊದಲಿಗೆ ನಾನು ಇದನ್ನ ಪ್ಯೂರ್ಲಿ ರಿಲಿಜಿಯಸ್ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಸ್ವಲ್ಪ ಆಳವಾಗಿ ಇದನ್ನ ನೋಡಿದಾಗ ಇದ್ರ ಹಿಂದೆ ಕಲ್ಚರ್ ಕೂಡ ಇದೆ, ಪ್ರಾಕ್ಟಿಕಲ್ ಸೈಡ್ ಕೂಡ ಇದೆ ಅಂತ ನನಗೆ ಗೊತ್ತಾಯ್ತು. ನಮ್ಮ ಪೂರ್ವಜರು ಚತುರ್ಮಾಸವನ್ನ ಕೇವಲ ಪೂಜೆ ಮಾಡೋ ಸಮಯ ಅಂತ ನೋಡಿಲ್ಲ, ಸ್ವಲ್ಪ ನಿಧಾನವಾಗಿ ಬದುಕೋ ಸಮಯ ಅಂತ ಕೂಡ ನೋಡಿದ್ರು. ಇಡೀ ವರ್ಷ ಕೆಲಸ, ಬಿಸ್ನೆಸ್, ದುಡ್ಡು, ಹೊರಗಿನ ಪ್ರಪಂಚ, ಇದ್ರ ಹಿಂದೆ ಓಡ್ತಾನೆ ಇರ್ತೀವಿ. ಆದ್ರೆ ಈ 4 ತಿಂಗಳಾದ್ರೂ ನಾ ಸ್ವಲ್ಪ ನಿಧಾನವಾಗಿ ನಮ್ಮ ಮನಸ್ಸಿನ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ದೇವರ ಧ್ಯಾನ ಮಾಡ್ತಾ ಸಮಯವನ್ನ ಕಳೀಲಿ ಅಂತ ಈ ಆಚರಣೆಗಳನ್ನ ಮಾಡಿರ್ಬೋದು. ಅದಕ್ಕೆ ಕೆಲವರು ಉಪವಾಸ ಮಾಡ್ತಾರೆ, ಕೆಲವರು ಒಂದು ಹೊತ್ತು ಊಟ ಮಾತ್ರ ಮಾಡ್ತಾರೆ, ಕೆಲವರು ಕೆಲವು ಆಹಾರಗಳನ್ನ ಬಿಡ್ತಾರೆ.
ಇದನ್ನ ನೋಡಿದಾಗ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನೆನಪಾಯ್ತು. ಆಯುರ್ವೇದದಲ್ಲೂ ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ಸ್ವಲ್ಪ ಬದಲಾಗುತ್ತೆ ಅಂತ ಹೇಳ್ತಾರೆ. ಇವತ್ತಿನ ಹೆಲ್ತ್ ಎಕ್ಸ್ಪರ್ಟ್ಸ್ ಕೂಡ ಸೀಸನಲ್ ಈಟಿಂಗ್ ಬಗ್ಗೆ ಮಾತಾಡ್ತಾರೆ. ಒಂದೇ ಸಮಯದಲ್ಲಿ ಚಿಕ್ಕ ಚಿಕ್ಕ ನಿಯಮಗಳನ್ನ ಪಾಲಿಸೋದು ನಮ್ಮ ಡಿಸಿಪ್ಲಿನ್ ಕೂಡ ಹೆಚ್ಚಾಗತ್ತೆ. ನನಗನ್ಸೋದು ನಮ್ಮ ಆಚರಣೆಗಳು ನಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹುಟ್ಟಿದ್ದಲ್ಲ, ನಮ್ಮ ಜೀವನ ಸ್ವಲ್ಪ ಬ್ಯಾಲೆನ್ಸ್ ಆಗಿರ್ಲಿ ಅಂತ ಹುಟ್ಟಿದ್ದು. ಯಾಕಂದ್ರೆ ಡಿಸಿಪ್ಲಿನ್ ಅನ್ನೋದು ಒಂದೇ ದಿನದಲ್ಲಿ ಬರೋದಲ್ವೇ ಅಲ್ಲ. ಇಂಥ ಚಿಕ್ಕ ಚಿಕ್ಕ ಅಭ್ಯಾಸಗಳಿಂದಲೇ ಅದೆಲ್ಲ ಶುರುವಾಗೋದು. ಬಹುಶಃ ಅದಕ್ಕೆ ನಮ್ಮ ಹಿರಿಯರು ಚತುರ್ಮಾಸವನ್ನ ಸೆಲ್ಫ್ ರೀಸೆಟ್ ಸೀಸನ್ ತರ ಮಾಡ್ಕೊಂಡಿರ್ಬೋದು. ಈ ವಿಡಿಯೋ ಮಾಡ್ತಾ ಇದ್ದಾಗ ನನಗೆ ಇನ್ನೊಂದು ವಿಷಯ ಅರ್ಥ ಆಯ್ತು. ವಿಷ್ಣು ಯೋಗ ನಿದ್ರೆಗೆ ಹೋಗೋ ಈ 4 ತಿಂಗಳಲ್ಲಿ ನಮ್ಮ ಸಂಸ್ಕೃತಿ ನಮಗೆ ಒಂದೊಂದು ಹಬ್ಬದ ಮೂಲಕ ಒಂದೊಂದು ಮೌಲ್ಯವನ್ನ ನೆನಪಿಸ್ತಾ ಹೋಗುತ್ತೆ. ಬಹುಶಃ ಅದಕ್ಕೆ ಇಷ್ಟು 1000 ವರ್ಷಗಳಾದ್ರೂ ಈ ಆಚರಣೆಗಳು ಇವತ್ತಿಗೂ ಜೀವಂತವಾಗಿದೆ. ಈ ವಿಷಯದ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪೂರ್ವ, ಸಿಂಪ್ಲಿ ಸಂಪೂರ್ವನಲ್ಲಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯ ಜೊತೆ ಸಿಗೋಣ. ನಮಸ್ಕಾರ.